ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಸಿ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಮತಾ. ನಿಮ್ಗೆಲ್ಲ ಗೊತ್ತಾ ಇದೆ, ನಮ್ಮ ಪ್ರೀವಿಯಸ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 5.2 ಎಕ್ಸಸೈಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ವಿ. ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು 5.3 ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ, ಬನ್ನಿ ನೋಡಿ ಇಲ್ಲಿ ಅಭ್ಯಾಸ 5.3 ಅಲ್ಲಿ ಮೊದಲನೇ ಕ್ವಶನ್ಸ್ ಏನ್ ಕೊಟ್ಟಿದ್ದಾರೆ. ಚಿತ್ರ 5.19ರಲ್ಲಿ ಪಿ ಕ್ಯೂ ಈಕ್ವಲ್ಸ್ 24 ಸೆಂಟಿಮೀಟರ್, ಪಿ ಆರ್ ಈಕ್ವಲ್ಸ್ 7 ಸೆಂಟಿಮೀಟರ್ ಮತ್ತು ಓ ವೃತ್ತ ಕೇಂದ್ರವಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಛಾಯಾಗೊಳಿಸಿದ ಭಾಗ ಅಂದ್ರೆ ಏನು, ಶೇಡೆಡ್ ಏರಿಯಾನ ಕಂಡುಹಿಡಿಬೇಕು. ಓಕೆನಾ, ಫಸ್ಟ್ ಇದ್ರಲ್ಲಿ ಬರ್ದಿರ್ತಕ್ಕಂಥ ಡಯಾಗ್ರಾಮ್ ನ ನಾವು ಬರ್ಕೊಳ್ಳೋಣ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಹೌದಾ? ಸೊ ಒಂದು ಸರ್ಕಲ್ ಅಲ್ಲಿ ನೋಡಿ ಇಲ್ಲಿ ಇದು ಓ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಸರ್ಕಲ್ ನೋಡಿ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗಿದೆ ಈ ತರ, ಅಲ್ವಾ? ಸೊ ಅದಾದ್ಮೇಲೆ ಏನಾಗಿದೆ, ಇನ್ನ ಒಂದು ಲೈನ್ ಫಾರ್ಮ್ ಆಗಿದೆ ಇಲ್ಲಿಗೆ, ಒಂದು ಟ್ರಯಾಂಗಲ್ ತರ. ಓಕೆ, ಸೊ ಇದು ಬಂದ್ಬಿಟ್ಟು ಆರ್, ಇದು ಬಂದ್ಬಿಟ್ಟು ಪಿ ಅಂಡ್ ದೆನ್ ಇದು ಬಂದ್ಬಿಟ್ಟು ಕ್ಯೂ. ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಪಿ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, 24 ಸೆಂಟಿಮೀಟರ್ ಅಂತ. ಸೊ ಪಿ ಕ್ಯೂ ದಲ್ಲಿ ಎಷ್ಟು ಕೊಟ್ಟಿದ್ದಾರೆ, 24 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಪಿ ಆರ್ ಈಕ್ವಲ್ 7 ಸೆಂಟಿಮೀಟರ್. ಸೊ ಇಲ್ಲಿ ಪಿ ಆರ್ ಎಷ್ಟು ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್. ಶೇಡೆಡ್ ಏರಿಯಾ ಯಾವುದು, ಇದು ಅಲ್ವಾ? ಸೊ ಕ್ವೆಶನ್ ಅಲ್ಲಿ ಕೊಟ್ಟಿರೋದೇನಿಲ್ಲಿ, ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ, ಈ ಭಾಗದ ಎಷ್ಟಿದೆ ವಿಸ್ತೀರ್ಣ ಅಂತ ಕಂಡುಹಿಡಿಬೇಕು. ಸೊ ನೀವು ಪ್ರೀವಿಯಸ್ ಪ್ರಾಬ್ಲಮ್ಸ್ ನೆನ್ಪು ಮಾಡ್ಕೊಳ್ಳಿ. ಅದರಲ್ಲಿ ಹೇಗಿತ್ತು ಅಂತಂದ್ರೆ, ಒಂದು ಸರ್ಕಲ್ ನ ಕೊಟ್ಟಾಗ ಕಂಪ್ಲೀಟ್ ಸರ್ಕಲ್ ಏರಿಯಾ ಆಫ್ ಸರ್ಕಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇದಿಷ್ಟು ಏನೋ ಒಂದು ಶೇಡೆಡ್ ಆಗಿದ್ರೆ, ಒಂದು ಕಂಪ್ಲೀಟ್ ಸರ್ಕಲ್ ನ ಕಂಡುಹಿಡಿದ್ಬಿಟ್ಟು ಅದರಲ್ಲಿ ಮೈನಸ್ ಇದನ್ನ ಮಾಡ್ತಿದ್ವಲ್ವಾ? ಸೊ ಇಲ್ಲೂ ಕೂಡ ನಾವು ಅದೇ ತರ ಮಾಡ್ಬೋದು. ಬಟ್ ಇನ್ನೊಂದು ಇದರಲ್ಲಿ ಕ್ಲೂ ನೋಡ್ಕೊಳ್ಳೋದಾದ್ರೆ ನೋಡಿ, ಈ ಸರ್ಕಲ್ ಕಂಪ್ಲೀಟ್ 2 ಭಾಗ ಆಗಿದೆ ಈಕ್ವಲ್ ಆಗಿ. ಸೊ ಈಕ್ವಲ್ ಆಗಿ ಭಾಗ ಆಗಿರೋದ್ರಿಂದ ನಾವು ಕಂಪ್ಲೀಟ್ ಏರಿಯಾ ಆಫ್ ಸರ್ಕಲ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಏರಿಯಾ ಆಫ್ ಇದು ಆಫ್ ಸರ್ಕಲ್ ಫಾರ್ಮುಲಾ ಗೊತ್ತಲ್ವಾ ನಮಗೆ, ಅಂದ್ರೆ ಏರಿಯಾ ಆಫ್ ಸೆಮಿ ಸರ್ಕಲ್ ಫಾರ್ಮುಲಾ ಗೊತ್ತಿದ್ರೆ, ಸೊ ಏರಿಯಾ ಆಫ್ ಸೆಮಿ ಸರ್ಕಲ್ ಅಲ್ಲಿ ಮೈನಸ್ ಈ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿದ್ರೆ ನಮ್ಗೆ ಈ ಶೇಡೆಡ್ ಏರಿಯಾ ಗೊತ್ತಾಗುತ್ತೆ. ಓಕೆ, ಅದನ್ನೇ ಮಾಡೋಣ ಬನ್ನಿ. ಇವಾಗ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಏರಿಯಾ ಆಫ್ ಶೇಡೆಡ್ ರೀಜನ್ ಅಲ್ವಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏರಿಯಾ ಆಫ್ ಸೆಮಿ ಸರ್ಕಲ್, ಅದಾದ್ಮೇಲೆ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಇದಿಷ್ಟು ಮಾಡ್ಬೇಕು ನಾವು. ಸೊ ಏರಿಯಾ ಆಫ್ ಸೆಮಿ ಸರ್ಕಲ್ ಅಂದ್ರೆ, ಈ ಸೆಮಿ ಸರ್ಕಲ್ದು ಫಾರ್ಮುಲಾ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಒಂದು ಸರ್ಕಲ್ದು ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ, ಪೈ ಆರ್ ಸ್ಕ್ವೇರ್ ಅಂತ. ಸೊ ಏರಿಯಾ ಆಫ್ ಸೆಮಿ ಸರ್ಕಲ್ ಅಂದ್ರೆ ಇದು ಆಫ್ ಸರ್ಕಲ್. ಸೊ ಅದ್ರದ್ದು ಫಾರ್ಮುಲಾ ಏನಾಗಿರುತ್ತೆ, ಆಫ್ ಇಂಟು ಪೈ ಆರ್ ಸ್ಕ್ವೇರ್ ಆಗಿರುತ್ತೆ. ಸೊ ಇದಕ್ಕೆ ಲೇಟರ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ, ಇದ್ರದಷ್ಟು ಕಂಡಿಡ್ಕೊಳ್ಳೋಣ. ಏರಿಯಾ ಆಫ್ ಸೆಮಿ ಸರ್ಕಲ್ ಕಂಡಿಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡೋಣ. ಅದಾದ್ಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಬರ್ದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಫಸ್ಟ್ ಈ ಫಾರ್ಮುಲಾಗೆ ನಾವು ಡಿರೈವ್ ಮಾಡೋಣ. ನೋಡಿ ಇವಾಗ ಏರಿಯಾ ಆಫ್ ಸೆಮಿಸರ್ಕಲ್ ಈಕ್ವಲ್ಸ್ ಆಫ್ ಇಂಟು ಪೈ ಇಂಟು ಆರ್ ಸ್ಕ್ವೇರ್. ಸೊ ಇದು ಆಫ್, ಇದನ್ನ ಹಾಗೆ ಬರ್ಕೋಬೇಕು. ಪೈ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ, 22/7 ಅಂತ ಅಲ್ವಾ? ಸೊ ಬಟ್ ಇಲ್ಲಿ ನೋಡಿ, ಆರ್ ವ್ಯಾಲ್ಯೂ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಆರ್ ವ್ಯಾಲ್ಯೂ ಕೊಟ್ಟಿಲ್ಲ. ಆರ್ ಅಂದ್ರೆ ನಾವು ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಒಂದು ಸರ್ಕಲ್ ಇಂದ ಒಂದು ಈ ಭಾಗವನ್ನ ಆರ್ ಅಂತ ಕರಿತೀವಿ, ಆರ್ ಈ ಭಾಗವನ್ನ ಆರ್ ಅಂತ ಕರಿತೀವಿ. ಬಟ್ ಇಲ್ಲಿ ನೋಡಿ ವ್ಯಾಲ್ಯೂನ ಇಲ್ಲಿ 24 ಅಂತ ಕೊಟ್ಟಿದ್ದಾರೆ, ಇಲ್ಲಿ 7 ಅಂತ ಕೊಟ್ಟಿದ್ದಾರೆ. ಬಟ್ ಈ ವ್ಯಾಲ್ಯೂ ಕೊಟ್ಟಿಲ್ಲ. ಈ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು, ಇದು ಆಲ್ರೆಡಿ ಒಂದು ಟ್ರಯಾಂಗಲ್ ಅಲ್ವಾ? ಸೊ ಈ ಟ್ರಯಾಂಗಲ್ ನೋಡಿ, ಇದು ಈಕ್ವಲ್ ಪಾರ್ಟ್ ಆಗಿಲ್ಲ ಟ್ರಯಾಂಗಲ್. ಸೊ ಇದು ಹೇಗೆ ಕಂಡುಹಿಡಿಬಹುದು, ಈ ಪಾರ್ಟ್ ನ ಡಿ ನ ಕಂಡುಹಿಡಿಬಹುದಲ್ವಾ? ಸೊ ಹೇಗೆ ಕಂಡುಹಿಡಿಬೇಕು ಅಂದ್ರೆ, ನಮಗೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಕಂಡುಹಿಡಿಬೇಕು. ಸೊ ನೋಡಿ ಅದ್ರ ಪ್ರಕಾರ ಕಂಡುಹಿಡಿಯೋಣ. ಇವಾಗ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ಸ್ ಅಂದ್ರೆ, ಇದು ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ಸ್ ಇದು ಮತ್ತೆ ಆರ್ ಪಿ ಆಗಿರುತ್ತಲ್ವಾ? ಸೊ ಅದನ್ನೇ ಬರ್ಕೊಳ್ಳೋಣ. ಇವಾಗ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್, ಇದು ಮತ್ತೆ ಇದನ್ನ ಆಡ್ ಮಾಡಿದ್ರೆ ಅಂದ್ರೆ ಸ್ಕ್ವೇರ್ ಮಾಡಿದ್ರೆ ಇದು ಈ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಸೊ ಅದು ಪೈಥಾಗೋರಸ್ ಪ್ರಮೇಯ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದ್ರ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ಕ್ಯೂಬ್ ಇದೆ ಎಷ್ಟಿದೆ, 24 ಇದೆ. ಸೊ 24 ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಎಷ್ಟಿದೆ, 7 ಕೊಟ್ಟಿದ್ದಾರೆ. ಸೊ 7 ಸ್ಕ್ವೇರ್. ಸೊ 24 ಇಂಟು 24 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 576 ಬರುತ್ತೆ. ಪ್ಲಸ್ 7 ಇಂಟು 7 ಮಾಡಿದ್ರೆ 49 ಬರುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 625 ಬರುತ್ತೆ. ಇದು ಕ್ಯೂ ಆರ್ ಸ್ಕ್ವೇರ್. ಕ್ಯೂ ಆರ್ ಸ್ಕ್ವೇರ್ 625 ಆದ್ರೆ ಬರೀ ಕ್ಯೂ ಆರ್ ಅಷ್ಟೇ ಕಂಡುಹಿಡಿಬೇಕು ನಾವಿಲ್ಲಿ, ಕ್ಯೂ ಆರ್. ಯಾಕಂದ್ರೆ ಇಲ್ಲಿಂದ ಇಲ್ಲಿ ಕಂಡುಹಿಡಿದ್ರೆ ಇದು ಡಿ ಆಗುತ್ತೆ, ಡಯಾಮೀಟರ್ ಆಗುತ್ತೆ. ಸೊ ಡಯಾಮೀಟರ್ ಹಾಫ್ ಭಾಗ ರೇಡಿಯಸ್ ಇರುತ್ತೆ. ಸೊ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ
ಅರ್ಥ ಆಯ್ತಲ್ವಾ? ಸೊ ನೋಡಿ ಇವಾಗ 625ಗೆ 25 ಹೋಲ್ ಸ್ಕ್ವೇರ್ ಮಾಡ್ಬೋದಾ ಅಲ್ವಾ? 25 ಹೋಲ್ ಸ್ಕ್ವೇರ್ ಮಾಡಿದ್ರೆ ಇದಕ್ಕೂ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು 25 ಬರುತ್ತೆ ನಮಗೆ. ಈ 25 ಕ್ಯೂ ಆರ್ ಅನ್ನೋದು ಡಿ. ಸೊ ಇದು ಟೋಟಲ್ ಆಗಿ 25 ಇದೆ. ಓಕೆ, ಸೊ ಈಗ ಈ ಇದಿಷ್ಟು 25 ಇದ್ರೆ ಆರ್ ಅನ್ನೋದು ಹಾಫ್ ಆಫ್ ದ ಡಿ. ಸೊ ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ, ಡಿ ಈಕ್ವಲ್ಸ್ 25 ಆದ್ರೆ ಆರ್ ಈಕ್ವಲ್ಸ್ 25 ಡಿವೈಡೆಡ್ ಬೈ 2 ಆಗುತ್ತೆ ಅಲ್ವಾ? ಸೊ ಅದನ್ನೇ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಇಲ್ಲಿ 25 ಡಿವೈಡೆಡ್ ಬೈ 2 ಇಂಟು 25 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ 2 ಒನ್ಸ ಇಲ್ಲಿ 2 ಒನ್ಸ ಮಾಡ್ಬೋದು, ಇಲ್ಲಿ 2 ಒನ್ಸ ಮಾಡ್ಬೋದು. ಸೊ ಇನ್ನು ಉಳಿದಿರೋ ಟರ್ಮ್ಸ್ ನಾವು ಬರ್ಕೊಳ್ಳೋಣ. 11 ಇಂಟು 25 ಇಂಟು 25 ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಉಳಿತು 7 ಇಂಟು 2 ಇಂಟು 2 ಉಳಿತು ಅಲ್ವಾ? ಸೊ ಇದಿಷ್ಟನ್ನು ನಾವು ಇವಾಗ ಮಲ್ಟಿಪ್ಲೈ ಮಾಡೋಣ. 7 ಟು ದ 14, 14 ಟು ದ ಎಷ್ಟಾಗುತ್ತೆ 28 ಆಗುತ್ತೆ. ನೆಕ್ಸ್ಟ್ ಇದೆಲ್ಲದನ್ನು ಮಲ್ಟಿಪ್ಲೈ ಮಾಡಿದ್ರೆ 6875 ಬರುತ್ತೆ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು, ಬಟ್ ನಾವು ಸಿಂಪ್ಲಿಫೈ ಮಾಡೋದೇನು ಬೇಡ, ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ನೋಡಿ ಇಲ್ಲಿ 6875 ಡಿವೈಡೆಡ್ ಬೈ 28. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ದು ಫಾರ್ಮುಲಾ ಏನಾಗುತ್ತೆ, ಹಾಫ್ ಇಂಟು ಬಿ ಇಂಟು ಎಚ್ ಆಗುತ್ತೆ ಅಲ್ವಾ? ಸೊ ಹಾಫ್ ಇಂಟು ಬಿ ಅಂದ್ರೆ ನಮ್ಗೆ ಇಲ್ಲಿ ವ್ಯಾಲ್ಯೂ ಇಲ್ಲಿ ಎಷ್ಟು ಬರುತ್ತೆ ಆಲ್ರೆಡಿ ಕೊಟ್ಟಿದ್ದಾರೆ 7 ಅಂತ. ಸೊ 7 ಇಂಟು ಹೈಟ್, ಇಲ್ಲಿ ಹೈಟ್ ಎಷ್ಟಾಗುತ್ತೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ 24 ಅಂತ. ಸೊ ನೋಡಿ 2 ಒನ್ಸ ಇಲ್ಲಿ 2 ಒನ್ಸ 2 ಟೂಸ್ ಆಗುತ್ತೆ 12, 7 ಎಷ್ಟು ಬರುತ್ತೆ 84 ಬರುತ್ತೆ. ಸೊ 84 ಸೆಂಟಿಮೀಟರ್ ಸ್ಕ್ವೇರ್. ಸೊ 84 ಇಸ್ ದ ಆನ್ಸರ್ ಫಾರ್ ದಿಸ್. ಸೊ ನಾವೇನ್ ಮಾಡಬೇಕು 84ನ ಇಲ್ಲಿ ಬರ್ಕೊಳ್ಳೋಣ. ಸೊ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಾಯ್ತು, ಏರಿಯಾ ಆಫ್ ಸೆಮಿ ಸರ್ಕಲ್ ಗೊತ್ತಾಯ್ತು. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ಶೇಡೆಡ್ ಏರಿಯಾ ಬರುತ್ತೆ. ಅಂದ್ರೆ ಇದಿಷ್ಟನ್ನ ಎಷ್ಟನ್ನು ಗೊತ್ತಾಗುತ್ತೆ. ಓಕೆ, ನೋಡಿ ಇವಾಗ ಎಲ್ ಸಿ ಎಂ ತಗೊಂಡಾಗ ನಮ್ಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ 28 ಬರುತ್ತೆ. ಸೊ ಇದು ಬಂದ್ಬಿಟ್ಟು 6875 ಬರುತ್ತೆ, ಯಾಕಂದ್ರೆ 28 ಕ್ಯಾನ್ಸಲ್ ಆಗ್ಬಿಟ್ಟು 6875 ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 84. ಸೊ 84 ಇಂಟು ಇದನ್ನ ಮಾಡಿದಾಗ ಮತ್ತೆ 28 ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ ಆನ್ಸರು 2352 ಬರುತ್ತೆ. ಸೊ ಇದನ್ನ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಎಷ್ಟು ಬರುತ್ತೆ 4523 ಬರುತ್ತೆ ಡಿವೈಡೆಡ್ ಬೈ 28. ಅಗೇನ್ 28 ಇಂದ ಇದನ್ನ ನಾವು ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ವ್ಯಾಲ್ಯೂ 161.53 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅಂದ್ರೆ ಈ ಏರಿಯಾ ಆಫ್ ಶೇಡೆಡ್ ರೀಜನ್ ವ್ಯಾಲ್ಯೂ ಬಂದ್ಬಿಟ್ಟು 161.53 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದೆಲ್ಲ ಅರ್ಥ ಆಗಿದೆ ಅಲ್ವಾ? ತುಂಬಾನೇ ಸಿಂಪಲ್. ಜಸ್ಟ್ ಕ್ವಶನ್ ಅಲ್ಲಿ ನಾವು ಹೇಗೆ ಕೊಟ್ಟಿರೋದನ್ನ ನೋಡ್ಕೊಂಡ್ಬಿಟ್ಟು ಫುಲ್ ಸರ್ಕಲ್ ಅಲ್ಲಿ ಮೈನಸ್ ಮಾಡ್ಬೇಕಾ ಅಥವಾ ಹಾಫ್ ಸರ್ಕಲ್ ಅಲ್ಲಿ ಮೈನಸ್ ಮಾಡ್ಬೇಕಾ, ಅಲ್ಲಿ ಟ್ರಯಾಂಗಲ್ ಗೆ ಶೇಡೆಡ್ ಏರಿಯಾ ಕಂಡುಹಿಡಿಯಕ್ಕೆ ಕೇಳಿದಾರೋ ಅಥವಾ ರಿಮೈನಿಂಗ್ ವೃತ್ತಗೆ ಕಂಡುಹಿಡಿಯಕ್ಕೆ ಕೇಳಿದಾರೋ ಅಂತ ನೋಡ್ಕೊಂಡ್ಬಿಟ್ಟು ಈ ಫಸ್ಟ್ ಈ ಫಾರ್ಮುಲಾ ಇದೆ ಅಲ್ವಾ, ಇದನ್ನ ಡಿರೈವ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಬೇಕು. ಇದನ್ನ ಡಿರೈವ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಇಂಡಿವಿಜುವಲ್ ಆಗಿ ಇದ್ರದೆಲ್ಲ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರುತ್ತೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ಫೈನಲ್ ಆನ್ಸರ್ ಸಿಗುತ್ತೆ. ಗೊತ್ತಾಯ್ತಲ್ವಾ? ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. ನೋಡಿ ಇಲ್ಲಿ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಚಿತ್ರ 5.20 ರಲ್ಲಿ ಕೇಂದ್ರ ಓ ಇರುವ 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಇವೆ ಮತ್ತು ಎಒಸಿಯು 40 ಡಿಗ್ರಿ ಆದರೆ ಚಿತ್ರದಲ್ಲಿ ಛಾಯಾಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಡಯಾಗ್ರಾಮ್ ಬರ್ಕೊಳ್ಳೋಣ. ನೋಡಿ ಇಲ್ಲಿ ಸಿಂಪಲ್ ಇದೆ, ಒಂದ್ ಸರ್ಕಲ್ ಇದೆ, ಆನ್ ಟಾಪ್ ಆಫ್ ದಟ್ ಇನ್ನೊಂದು ಸರ್ಕಲ್ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ನೋಡಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ನಮಗೆ ಜಸ್ಟ್ ಒಂದ್ ಸರ್ಕಲ್ ಅಷ್ಟೇ ಕಂಡುಹಿಡಿಯಕ್ಕೆ ಕೇಳ್ತಾ ಇದ್ರಲ್ವಾ, ಇದರಲ್ಲಿ ಬಂದ್ಬಿಟ್ಟು ಒಂದ್ ಸರ್ಕಲ್ ಒಳಗಡೆ ಇನ್ನೊಂದು ಸರ್ಕಲ್ ಇದೆ. ಸೊ ಇದು ಓ ಅಂತ. ಸೊ ಡಯಾಗ್ರಾಮ್ ಅಲ್ಲಿ ಇವ್ರು ಕೊಟ್ಟಿರೋದೇನು ಬಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಡಿ ಅಂತ ಇದೆ. ನೆಕ್ಸ್ಟ್ ಇದು ಎ, ಇದು ಸಿ, ಶೇಡೆಡ್ ರೀಜನ್ ಬಂದ್ಬಿಟ್ಟು ಇಷ್ಟಿದೆ, ಇದು ಬಂದ್ಬಿಟ್ಟು 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದರದಂದಟ್ಟು ಏನ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್. ಅಂದ್ರೆ ಈ ಒಂದು ಸ್ಮಾಲ್ ಸರ್ಕಲ್ ಇದೆ ಅಲ್ವಾ, ಇದು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದು ಬಿಗ್ ಸರ್ಕಲ್ ಏನಿದೆ ಅಲ್ವಾ, ಈ ಸರ್ಕಲ್ದು ಇಲ್ಲಿಂದ ಇಲ್ಲಿ ತನಕ, ಸೊ ಇದು ಬಂದ್ಬಿಟ್ಟು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ರೇಡಿಯಸ್ ಇದಿಷ್ಟು ರೇಡಿಯಸ್ 7, ಇದಿಷ್ಟು ರೇಡಿಯಸ್ ಬಂದ್ಬಿಟ್ಟು 14 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇವಾಗ ಈ ಶೇಡೆಡ್ ರೀಜನ್ ಕಂಡುಹಿಡಿಬೇಕಂದ್ರೆ ಇದು ನೋಡಿದ್ರೆ ನಿಮ್ಗೆ ಯಾವ ತರ ಕಾಣಿಸ್ತಿದೆ, ಒಂದು ಸೆಕ್ಟರ್ ತರ ಕಾಣಿಸ್ತಿದೆ ಅಲ್ವಾ. ಸೊ ನಾವೇನ್ ಮಾಡ್ಬೇಕಂತಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ದು ಸೆಕ್ಟರ್ ನ ಕಂಡುಹಿಡಿದ್ಬಿಟ್ಟು, ಈ ಕಂಪ್ಲೀಟ್ ಸರ್ಕಲ್ ನ ಸೆಕ್ಟರ್ ನ ಕಂಡುಹಿಡಿದ್ಬಿಟ್ಟು ಆಮೇಲೆ ಈ ಸ್ಮಾಲ್ ಸರ್ಕಲ್ ಸೆಕ್ಟರ್ ಕಂಡುಹಿಡಿದ್ಬಿಟ್ಟು ಇದ್ರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ನಮಗೆ ಈ ಶೇಡೆಡ್ ರೀಜನ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದೊಂದು ಕಂಪ್ಲೀಟ್ ಸೆಕ್ಟರ್, ಅದರಲ್ಲಿ ಮೈನಸ್ ಈ ಸೆಕ್ಟರ್ ಮಾಡಿದ್ರೆ, ಈ ಮೈನಸ್ ಈ ಸ್ಮಾಲ್ ಸೆಕ್ಟರ್ ಮಾಡಿದ್ರೆ ಇಲ್ಲಿ ಶೇಡೆಡ್ ರೀಜನ್ ಸಿಗುತ್ತೆ. ಸೊ ಅದನ್ನೇ ನಾವು ಇವಾಗ ಬರೆಯೋಣ. ತುಂಬಾನೇ ಸಿಂಪಲ್ ಇದು, ಏನು ಕಾಂಪ್ಲೆಕ್ಸ್ ಇಲ್ಲ ಸ್ವಲ್ಪನೂ. ಏರಿಯಾ ಆಫ್ ಶೇಡೆಡ್ ರೀಜನ್ ಈಕ್ವಲ್ಸ್
ಅಲ್ಲಿ ಬಂದ್ಬಿಟ್ಟು ಏರಿಯಾ ಆಫ್ ಸೆಕ್ಟರ್, ಇದು ಬಂದ್ಬಿಟ್ಟು ಸರ್ಕಲ್ 2 ಅಂತ ತಗೋಣ. ಓಕೆ, ಮೈನಸ್ ಏರಿಯಾ ಆಫ್ ಸೆಕ್ಟರ್ C1 ಅಂತ ತಗೊಳ್ಳೋಣ, ಸರ್ಕಲ್ 1 ಅಂತ. ಸೊ ಏರಿಯಾ ಆಫ್ ಸೆಕ್ಟರ್ ಅದು ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ಇದು ಪೈ ಆರ್ ಸ್ಕ್ವೇರ್ಗೆ ಆರ್ನ ಏನು ಮಾಡೋಣ, ಇಲ್ಲಿ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಏಕೆಂದರೆ ಇದು ಸೆಕೆಂಡ್ ಸರ್ಕಲ್ದಿಂದ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ. ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್, ಇದು R1 ಅಂತ ತಗೊಳ್ಳೋಣ, ಏಕೆಂದರೆ ಫಸ್ಟ್ ಸರ್ಕಲ್ದು ಅಂತ ಗೊತ್ತಾಗ್ಲಿ ಅಂತ. ಓಕೆ, ಸೊ ನೋಡಿ ಇವಾಗ ಇದಿಷ್ಟು ಕಂಪ್ಲೀಟಾಗಿ ಕಂಡುಹಿಡಿದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನು ಕಂಪ್ಲೀಟಾಗಿ ಕಂಡುಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ಇಲ್ಲಿ ಎರಡೂ ಫಾರ್ಮುಲಾ ಸೇಮ್ ಇರೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಫಾರ್ಮುಲಾನೇ ಸಿಂಪ್ಲಿಫೈ ಮಾಡಿಬಿಟ್ಟು ಆಮೇಲೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಅದನ್ನೇ ನಾವು ಇವಾಗ ಮಾಡೋಣ. ನೋಡಿ ಇಲ್ಲಿ ಥೀಟಾ ಡಿವೈಡೆಡ್ ಬೈ 360, ಇಲ್ಲಿ ನೋಡಿ ಪೈನ ಕಾಮನ್ ಆಗಿ ತೆಗಿಬೋದಾ. ಸೊ ಥೀಟಾ 360 ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ, ಸೊ ಪೈ ಕೂಡ ಕಾಮನ್ ಇದೆ, ಇದು ಮಾತ್ರ ಡಿಫ್ರೆಂಟ್ ಇದೆ. ಸೊ ಆರ್ ಸ್ಕ್ವೇರ್ ಇದನ್ನು 2 ಅಂತ ಮಾಡೋಣ, ಇದು ಆರ್ ಸ್ಕ್ವೇರ್ ಇದನ್ನು 1 ಅಂತ ಮಾಡೋಣ. ಓಕೆ, ಥೀಟಾ ವ್ಯಾಲ್ಯೂ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 40 ಅಂತ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 40 ಡಿವೈಡ್ ಬೈ 360 ಇಂಟು 22 ಡಿವೈಡ್ ಬೈ 7, ನಮಗೆ ಆಲ್ರೆಡಿ ಗೊತ್ತಿದೆ ಪೈ ವ್ಯಾಲ್ಯೂ. ಇಲ್ಲಿ ಬಂದ್ಬಿಟ್ಟು R2 ಮತ್ತು R1 ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 14, 7 ಇದೆ. ಸೊ ಇದನ್ನ ಏನು ಮಾಡ್ಬೋದು, 14 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್ ಅಂತ ಮಾಡ್ಬೋದು ಅಲ್ವಾ. ಸೊ ಇದನ್ನ ಕ್ಯಾನ್ಸಲ್ ಮಾಡೋಣ. ನೋಡಿ ಇವಾಗ 0ಗೂ 0ಗೂ ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿ 4 1 4 9 36 ಮಾಡ್ಬೋದು. ಓಕೆ, ಸೊ ಇನ್ನು ಉಳಿದಿರೋದನ್ನ ನಾವಿಲ್ಲಿ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡೋಣ, ಇದನ್ನು ಮಲ್ಟಿಪ್ಲೈ ಮಾಡೋಣ. ಸೊ 1 ಡಿವೈಡೆಡ್ ಬೈ 9 ಇಂಟು 22 ಡಿವೈಡೆಡ್ ಬೈ 7 ಇಂಟು ನೋಡಿ 14 ಇಂಟು 14 ಮಾಡಿದ್ರೆ 196 ಆಗುತ್ತೆ, ಮೈನಸ್ 7 7 49 ಆಗುತ್ತೆ. ಇದನ್ನು ಹಾಗೆ ಕಂಟಿನ್ಯೂ ಮಾಡೋಣ, ಇನ್ನು ಸಿಂಪ್ಲಿಫೈ ಮಾಡ್ಬೋದು ಇದನ್ನು. ಸೊ 1 ಡಿವೈಡೆಡ್ ಬೈ 9 ಇಂಟು 22 ಡಿವೈಡೆಡ್ ಬೈ 7 ಇಂಟು ಸೊ 196 ಮೈನಸ್ 49 ಮಾಡಿದ್ರೆ 147 ಬರುತ್ತೆ. ಓಕೆ, ಇದನ್ನ ನೋಡಿ ಸಿಂಪ್ಲಿಫೈ ಮಾಡ್ಬೋದೇನಾ. 7 1 7 2 14, 7 1 7 ಅಲ್ವಾ. ಸೊ ನೆಕ್ಸ್ಟ್ 1 ಡಿವೈಡೆಡ್ ಬೈ 9 ಇಂಟು 22 ಇಂಟು 21 ಬರುತ್ತೆ. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 154 ಡಿವೈಡೆಡ್ ಬೈ 3 ಬರುತ್ತೆ. ಹೆಂಗೆ ಅಂದರೆ ನೋಡಿ ಇಲ್ಲಿ 3 3 9 ಬರುತ್ತೆ, ಇಲ್ಲಿ ಅಗೇನ್ 3 7 21 ಅಲ್ವಾ. 7 ಇಂಟು ಇದನ್ನು 22 ಮಾಡಿದ್ರೆ ಇಷ್ಟು ಬರುತ್ತೆ, ಆ್ಯಂಡ್ 3ನ ಹಾಗೆ ಬರಿಬೋದು. ಸೊ ಇದು ಬಂದ್ಬಿಟ್ಟು 154 ಡಿವೈಡ್ ಬೈ 3 ಇಂಟು ಸೆಂಟಿಮೀಟರ್ ಸ್ಕ್ವೇರ್. ಸೊ ಸೆಕೆಂಡ್ ಒಂದು ಈ ಶೇಡೆಡ್ ರೀಜನ್ ಎಷ್ಟಿದೆ, 154 ಡಿವೈಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂತ ಅರ್ಥ. ಸೊ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ ಥರ್ಡ್ ಪ್ರಾಬ್ಲಮ್. ಓಕೆ, ನೋಡಿ ಇಲ್ಲಿ ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಚಿತ್ರ 5.21ರಲ್ಲಿ ABCDಯು 14 ಸೆಂಟಿಮೀಟರ್ ಬಾವುಳ್ಳ ಚೌಕವಾಗಿದೆ ಮತ್ತು APD ಹಾಗೂ APCಗಳು ಅರ್ಧ ವೃತ್ತಗಳಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಡಯಾಗ್ರಾಮ್ ಬರ್ಕೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಏನಾಗಿದೆ ಇಲ್ಲಿ ನೋಡಿ, ಇವೆರಡರಲ್ಲೂ ಒಂದು ಹಾಫ್ ಸರ್ಕಲ್ ಬಂದಿದೆ. ಸೊ ಇದು ಒಂದು ಹಾಫ್ ಸರ್ಕಲ್, ಇದು ಒಂದು ಹಾಫ್ ಸರ್ಕಲ್, ಇಷ್ಟು ಇದೆ. ಓಕೆ, ಸೊ ಅದಾದ್ಮೇಲೆ ನೋಡಿ ಇದನ್ನ ಏನಂತ ರೆಪ್ರೆಸೆಂಟ್ ಮಾಡಿದ್ದಾರೆ, P ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ABCD, ಇದು ಬಂದ್ಬಿಟ್ಟು ಶೇಡೆಡ್ ರೀಜನ್. ಓಕೆ, ಸೊ ನಾವು ಕಂಡುಹಿಡಿಬೇಕಾಗಿರೋದೇನು, ಏರಿಯಾ ಆಫ್ ದಿಸ್ ಶೇಡೆಡ್ ರೀಜನ್ನ ಕಂಡುಹಿಡಿಬೇಕು. ತುಂಬಾನೇ ಸಿಂಪಲ್ ಇದು. ನೋಡಿ ಇವಾಗ ABCDಯು 14 ಸೆಂಟಿಮೀಟರ್ ಬಾವುಳ್ಳ ಚೌಕವಾಗಿದೆ ಅಂದ್ರೆ ಅಂತ ಕೊಟ್ಟಿದ್ದಾರೆ. ಸೊ ಚೌಕ ಅಂದ್ರೇನೆ ಏನು, ಇಲ್ಲಿ 14 ಇದ್ರೆ ಇಲ್ಲೂ 14 ಇರುತ್ತೆ, ಇದು 14 ಇರುತ್ತೆ, ಇದು 14 ಇರುತ್ತೆ. ಸೊ ನಾವು ಇಲ್ಲಿ ಏನಾಗಿದೆ, ಇದು ಕೂಡ 14 ಇರುತ್ತೆ, ಇದು ಕೂಡ 14 ಇರುತ್ತೆ, ಇದು ಕೂಡ 14 ಇರುತ್ತೆ. ಓಕೆ, ಇವಾಗ ಈ ಶೇಡೆಡ್ ರೀಜನ್ ಅಷ್ಟೇ ಕಂಡುಹಿಡಿಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ, ಕಂಪ್ಲೀಟ್ ಈ ಸ್ಕ್ವೇರ್ದು ಏರಿಯಾ ಕಂಡುಹಿಡಿದ್ಬಿಟ್ಟು ಮೈನಸ್ ಈ ಆಫ್ ಸರ್ಕಲ್ ಮಾಡ್ಬೋದಾ. ನೆಕ್ಸ್ಟ್ ಇದು ಆಫ್ ಸರ್ಕಲ್ ಅಂದರೆ ಇವೆರಡು ಸೆಮಿ ಸರ್ಕಲ್ ಆಫ್ ಮಾಡ್ಬೋದು. ಸೊ ಅದೇ ಬರುತ್ತೆ ನೋಡಿ, ಇಲ್ಲಿ ಏರಿಯಾ ಆಫ್ ಕಂಪ್ಲೀಟ್ ಸ್ಕ್ವೇರ್ ಅಂತಂದ್ರೆ ಏನಂತ ಮಾಡ್ಬೋದು, ಇಲ್ಲಿ ಸೈಡ್ ಸ್ಕ್ವೇರ್ ಅಲ್ವಾ. ಸೊ ಈ ಸೈಡ್ ಸ್ಕ್ವೇರ್ನ ನಾವು ಏರಿಯಾ ಆಫ್ ಕಂಪ್ಲೀಟ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಏರಿಯಾ ಆಫ್ shaded region equals area of square minus area of semicircle. ಬಟ್ ಇಲ್ಲಿ ಸೆಮಿ ಸರ್ಕಲ್ಸ್ ಎಷ್ಟಿದೆ, 2 ಇದಾವೆ. ಸೊ ಇದು 2 ಸೆಮಿ ಸರ್ಕಲ್ಸ್ದು ಫಾರ್ಮುಲಾ ಬರೀಬೇಕು. ಸೊ ಇನ್ನೊಂದು ಕ್ಲೂ ನೋಡಿ, 2 ಸೆಮಿ ಸರ್ಕಲ್ಸ್ ಫಾರ್ಮುಲಾ ಬಂದ್ಬಿಟ್ಟು ಒಂದು ಕಂಪ್ಲೀಟ್ ಸರ್ಕಲ್ದು ಪೈ ಆರ್ ಸ್ಕ್ವೇರ್, ಅದೇ ಸೆಮಿ ಸರ್ಕಲ್ ಅಂದ್ರೆ ಹಾಫ್ ಇಂಟು ಪೈ ಆರ್ ಸ್ಕ್ವೇರ್.
ಇಲ್ಲಿ ಹಾಫ್ ಇಂಟು ಪೈ ಆರ್ ಸ್ಕ್ವೇರ್, ಇದು ಹಾಫ್ ಇಂಟು ಪೈ ಆರ್ ಸ್ಕ್ವೇರ್. ಸೊ ನಾವು ಇದು ಈ ಆಫ್ ಸರ್ಕಲ್ ಸೇರ್ಬಿಟ್ಟು ಕಂಪ್ಲೀಟ್ ಒಂದು ಸರ್ಕಲ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಇಲ್ಲ ಅಂದ್ರೆ 2 ಇಂಟು ಏರಿಯಾ ಆಫ್ ಸೆಮಿ ಸರ್ಕಲ್ ಅಂತ ಕೂಡ ಬರ್ಕೋಬಹುದು. ನೋಡಿ ಇಲ್ಲಿ ಏರಿಯಾ ಆಫ್ ಸ್ಕ್ವೇರ್ ಏನಾಗುತ್ತೆ, ಸೈಡ್ ಸ್ಕ್ವೇರ್. ಅದನ್ನ ನಾವು ಫಾರ್ಮುಲಾ ಏನಂತ ಬರಿಬೋದು, ಎ ಸ್ಕ್ವೇರ್ ಅಂತ ಕೂಡ ಬರ್ಕೋಬಹುದು. ಓಕೆ, ಏರಿಯಾ ಆಫ್ 2 ಇಂಟು ಸೆಮಿ ಸರ್ಕಲ್ಸ್ ಫಾರ್ಮುಲಾ ಬಂದ್ಬಿಟ್ಟು ಹಾಫ್ ಇಂಟು ಪೈ ಆರ್ ಸ್ಕ್ವೇರ್ದು ಒಂದು ಸೆಮಿ ಸರ್ಕಲ್ ಫಾರ್ಮುಲಾ. ಬಟ್ ಇದು ಬಂದ್ಬಿಟ್ಟು 2 ಇಂಟು ಹಾಫ್ ಇಂಟು ಪೈ ಆರ್ ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ 2 ಸೆಮಿ ಸರ್ಕಲ್ಸ್ ಕೊಟ್ಟಿದ್ದಾರೆ. ಇದಕ್ಕೂ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಪೈ ಆರ್ ಸ್ಕ್ವೇರ್ ನಮ್ಗೆ ಉಳಿಯುತ್ತೆ. ಸೊ ನಾವು ಡೈರೆಕ್ಟ್ ಪೈ ಆರ್ ಸ್ಕ್ವೇರ್ ಅಂತ ಬರ್ಕೋಬಹುದು, ಅಥವಾ ಫಾರ್ಮುಲಾ ವೈಸ್ ಈ ತರ ಕೂಡ ಕ್ಯಾನ್ಸಲ್ ಮಾಡಿದ್ರು ಕೂಡ ನಮಗೆ ಪೈ ಆರ್ ಸ್ಕ್ವೇರ್ ಬರುತ್ತೆ. ಸೊ ಈಗ ನೋಡಿ, ಈ ಸ್ಕ್ವೇರ್ ದಷ್ಟೇ ಏರಿಯಾ ಕಂಡುಹಿಡಿಬೇಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಸೈಡ್ ಸ್ಕ್ವೇರ್ ಅಂತ. ಸ್ಕ್ವೇರ್ದು ಏರಿಯಾ ಆಫ್ ಸ್ಕ್ವೇರ್. ಓಕೆ, ಸೈಡ್ ಸ್ಕ್ವೇರ್ ಅಂದ್ರೆ ಇಲ್ಲಿ 14 ಇದೆ. ಸೊ ನೋಡಿ 14 ಇಂಟು 14 ಆಗುತ್ತೆ, ಯಾಕಂದ್ರೆ ಸ್ಕ್ವೇರ್ ಅಲ್ವಾ. ಸೊ 14 ಇಂಟು 14 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 196 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, 196 ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪೈ ಆರ್ ಸ್ಕ್ವೇರ್ದು. ಸೊ ಪೈ ಆರ್ ಸ್ಕ್ವೇರ್ ಕಂಡುಹಿಡಿಯೋಣ ಇವಾಗ. ಪೈದು 22 ಡಿವೈಡೆಡ್ ಬೈ 7 ಇಂಟು ಆರ್. ಆರ್ ಅಂದ್ರೆ ನೋಡಿ ಇಲ್ಲಿ ಇದು ಒಂದು ಸರ್ಕಲ್ ಅಲ್ಲಿ ಇದೊಂದು ಫುಲ್ ಡಿ ತರ ಕಾಣಿಸ್ತಿದೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನೊಂದು ಕಂಪ್ಲೀಟ್ ಸರ್ಕಲ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಕಂಪ್ಲೀಟ್ ಸರ್ಕಲ್ ಮಾಡಿದ್ರೆ ಏನಾಗುತ್ತೆ, ಇದು ಡಿ ಆಗುತ್ತೆ ಡಯಾಮೀಟರ್. ಸೊ ಡಯಾಮೀಟರ್ ಅಂದ್ರೆ ಇದಿಷ್ಟು 14 ಇದೆ. ನಮಗೆ ಇಲ್ಲಿ ಬೇಕಾಗಿರೋದು ಆರ್. ಆರ್ ಅಂದ್ರೆ ಏನು, ಡಯಾಮೀಟರ್ ಆಫ್ ಆರ್ ಇರುತ್ತೆ, ಅಂದ್ರೆ 14 ಅಲ್ಲಿ ಆಫ್ ಅಂದ್ರೆ 7 ಆಗುತ್ತೆ. ಸೊ ನಾವ್ ಇಲ್ಲಿ ಏನ್ ಬರೀಬೇಕು, 7 ಇಂಟು 7 ಬರೀಬೇಕು. ಸೊ ನೋಡಿ ಇಲ್ಲಿ ಈ 7ಗೂ ಈ 7ಗೂ ಕ್ಯಾನ್ಸಲ್ ಮಾಡೋಣ. 22 ಇಂಟು 7 ಮಾಡಿದ್ರೆ ನಮಗೆ ಇಲ್ಲಿ 154 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಏನು ಬಂತು, 154 ಬಂತು. 196 ಮೈನಸ್ 154 ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 42 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಶೇಡೆಡ್ ರೀಜನ್, ಇವೆರಡು ಶೇಡೆಡ್ ರೀಜನ್ ಎಷ್ಟಿದೆ, 42 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂತ ಅರ್ಥ. ಸೊ ಇದೆಲ್ಲ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. ಇಲ್ಲಿ ನೋಡಿ ಕ್ವೆಶನ್ 4 ಅಲ್ಲಿ ಏನು ಕೊಟ್ಟಿದ್ದಾರೆ, ಚಿತ್ರ 5.22 ರಲ್ಲಿ 12 ಸೆಂಟಿಮೀಟರ್ ಬಾಹುವಿರುವ ಸಮಬಾಹು ತ್ರಿಭುಜ ಒ ಎ ಬಿ ಯ ಶೃಂಗ ಓ ಅನ್ನು ಕೇಂದ್ರವಾಗಿಟ್ಟುಕೊಂಡು 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತಾಕಾರದ ಕಂಸವನ್ನು ಎಳೆದಿದೆ. ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮ್ ನೋಡಿ, ಇಲ್ಲಿ ಫಸ್ಟ್ ಒಂದು ಏನಿದೆ, ಇಲ್ಲಿ ಒಂದು ತ್ರಿಭುಜ ಇದೆ. ಸೊ ಅದು ಬಂದ್ಬಿಟ್ಟು ಎ ಬಿ ಓ. ಇದು ಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಇದು 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 ಎಲ್ಲ ಸಮ ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ರೆ, ಒಂದು 6 ಸೆಂಟಿಮೀಟರ್ಗೆ ಒಂದು ಸರ್ಕಲ್ ನ ಫಾರ್ಮ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಓ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ಶೇಡೆಡ್ ರೀಜನ್, ಇದನ್ನು ಕೂಡ ಶೇಡೆಡ್ ರೀಜನ್. ಸೊ ನೋಡಿ ಇಲ್ಲಿ ಮುಂಚೆ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಒಂದು ಶೇಡೆಡ್ ರೀಜನ್ ಮಾಡಿಬಿಟ್ಟು ಒಂದನ್ನ ಅನ್ಶೇಡ್ ಮಾಡಿರ್ತಿದ್ರು. ಸೊ ನಾವು ಅದನ್ನ ಮೈನಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ ಇದನ್ನು ಕೂಡ ಶೇಡ್ ಇದೆ, ಇದನ್ನು ಕೂಡ ಶೇಡ್ ಇದೆ, ಅಂದ್ರೆ ನಾವಿಲ್ಲಿ ಪ್ಲಸ್ ಮಾಡಬೇಕು. ಯಾವ ರೀತಿ ಮಾಡೋದು, ಫಸ್ಟ್ ಈ ಏರಿಯಾ ಆಫ್ ಶೇಡೆಡ್ ರೀಜನ್ ಅಂತ ಕ್ವಶನ್ ಬರ್ಕೊಳ್ಳೋಣ. ಇಲ್ಲಿ ಏರಿಯಾ ಆಫ್ ಶೇಡೆಡ್ ರೀಜನ್ ಈಕ್ವಲ್ಸ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಮಾಡ್ಕೊಳ್ಳೋಣ, ಪ್ಲಸ್ ಇದು ಏರಿಯಾ ಆಫ್ ಸೆಕ್ಟರ್. ನೋಡಿ ಇಲ್ಲಿ ಇದನ್ನ ಏನಕ್ಕೆ ಏರಿಯಾ ಆಫ್ ಸೆಕ್ಟರ್ ಅಂತ ತಗೊಂಡ್ವಿ ಅಂತಂದ್ರೆ, ಇದು ಸರ್ಕಲ್. ಬಟ್ ಈ ಸರ್ಕಲ್ ಅಲ್ಲಿ ಈ ಇಷ್ಟು ಭಾಗ ಈ ತ್ರಿಭುಜ ಇದೆಲ್ಲ ಇದು ಆಕ್ಯುಪೈ ಮಾಡಿದೆ. ಸೊ ಹಾಗಾಗಿ ನಾವೇನಾಗುತ್ತೆ, ಇದು ಆಲ್ರೆಡಿ ಒಂದು ಭಾಗ ಹೋಗಿರೋದ್ರಿಂದ ಉಳಿದಿರೋ ಭಾಗನ ನಾವು ಸೆಕ್ಟರ್ ಅಂತಾನೆ ಕರೆಯೋದು. ಸೊ ಇದು ಇಷ್ಟು ಬಂದ್ಬಿಟ್ಟು ಸೆಕ್ಟರ್ ಆಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನೋಡಿ, ಇಲ್ಲಿ ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಫಾರ್ಮುಲಾ ಏನಿರುತ್ತೆ, √3 ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇದಕ್ಕೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಇದ್ರದ್ದು ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಓಕೆ, √3 ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್ ಈಕ್ವಲ್ಸ್ √3 ಡಿವೈಡೆಡ್ ಬೈ 4 ಇಂಟು ಎ ವ್ಯಾಲ್ಯೂ. ಸೊ ಎ ವ್ಯಾಲ್ಯೂ ಇಲ್ಲಿ ಏನು ಕೊಟ್ಟಿದ್ದಾರೆ, 12 ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಎ ಬಿ 12 ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು 12. ಸೊ ಎ ಸ್ಕ್ವೇರ್ ಅಂದರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 12 ಇಂಟು 12 ಆಗುತ್ತೆ. ಇಲ್ಲಿ 4 1s ಮಾಡ್ಬೋದು, ನೆಕ್ಸ್ಟ್ 4 3s 12 ಬರುತ್ತೆ. 12 3s ಎಷ್ಟು, 36 ಆಗುತ್ತೆ. ಸೊ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ, 36 ಇಂಟು √3 ಬರುತ್ತೆ. ಸೊ ಅದೇ ವ್ಯಾಲ್ಯೂನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 36 ಇಂಟು √3 ಪ್ಲಸ್ ಈ ವ್ಯಾಲ್ಯೂ ಕಂಡುಹಿಡಿಯೋಣ ಇವಾಗ. ಥೀಟಾ 360 ವ್ಯಾಲ್ಯೂ ಕಂಡುಹಿಡಿಯೋಣ. ನೋಡಿ, ಥೀಟಾ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ಥೀಟಾ ಡಿವೈಡೆಡ್ ಬೈ ಥೀಟಾ ವ್ಯಾಲ್ಯೂನ ನೋಡಿ ಇಲ್ಲಿ ಇವಾಗ
ಥೀಟಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಇದಿಷ್ಟ್ರದ್ದು ಒಂದು ಥೀಟಾ ವ್ಯಾಲ್ಯೂ, ಈ ಥೀಟಾ ವ್ಯಾಲ್ಯೂನ ನಾವು ನೋಡಬೇಕು. ಇದು ಸರ್ಕಲ್ ನಾವು ಮಾಡ್ತಾ ಇರೋದು ಸೆಕ್ಟರ್ಗೆ. ಇಲ್ಲಿ ನಾವು ಇಲ್ಲಿ ಬಂದ್ಬಿಟ್ಟು ಥೀಟಾ ವ್ಯಾಲ್ಯೂನ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಮಗೊಂದು ಕ್ಲೂ ಇದೆ. ಇದು ಯಾವಾಗಲೂ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದ್ರೆ ನೋಡಿ, ಇದಿಷ್ಟ್ರದ್ದು ಯಾವಾಗಲೂ 180 ಡಿಗ್ರಿ ಇದ್ದಾಗ ಸಮಬಾಹು ಅಂದ್ರೆ ಇಲ್ಲಿ 60 ಇರುತ್ತೆ, ಇಲ್ಲಿ 60 ಇರುತ್ತೆ, ಇಲ್ಲೂ ಕೂಡ 60 ಇರುತ್ತೆ. ಸೊ ಇಲ್ಲಿ 60 ಇದ್ದಾಗ ನಮಗೆ ಆಲ್ರೆಡಿ ಒಂದು ಸರ್ಕಲ್ ಎಷ್ಟು ಇರುತ್ತೆ ಅಂತ ಗೊತ್ತಲ್ವಾ. ಸೊ ಒಂದು ಕಂಪ್ಲೀಟ್ ಸರ್ಕಲ್ದು 360 ಇರುತ್ತೆ, ನಮಗೆ ಗೊತ್ತದು. ಸೊ ಕಂಪ್ಲೀಟ್ ಸರ್ಕಲ್ 360 ಆದಾಗ ಈ 60ನ ಮೈನಸ್ ಮಾಡಿದ್ರೆ ನಿಮಗೆ ಸೆಕ್ಟರ್ದು ಎಷ್ಟಿದೆ ಥೀಟಾ ಅಂತ ಗೊತ್ತಾಗುತ್ತೆ. ಸೊ ನಾವು ಅದನ್ನ ಹೇಗೆ ಬರ್ಕೋಬೋದು, 360 ಡಿಗ್ರಿ ಮೈನಸ್ 60 ಡಿಗ್ರಿ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 300 ಡಿಗ್ರಿ ಬರುತ್ತೆ. ಸೊ ಈ ಸೆಕ್ಟರ್ದು ಎಷ್ಟಿದೆ ಅಂತ ಅರ್ಥ, ಹಂಗಾದ್ರೆ 300 ಡಿಗ್ರಿ ಇದೆ ಅಂತ ಅರ್ಥ. ಸೊ 300 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ವ್ಯಾಲ್ಯೂ ನೋಡಿ ಅವರೇ ಕೊಟ್ಟಿದ್ದಾರೆ 6 ಅಂತ. ಸೊ ನಾವೇನು ಮಾಡಬೇಕು, 6 ಇಂಟು 6 ಇಲ್ಲಿ ನೋಡಿ, ಇದಕ್ಕೂ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 6 1 6 6 36 ಮಾಡ್ಬೋದು. ನೆಕ್ಸ್ಟ್ 6 1 ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ 6 1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಹೊಡಿತು, 30 ಇಂಟು 22 ಡಿವೈಡ್ ಬೈ 7 ಹೊಡಿತು. ಸೊ ನೋಡಿ ಬರ್ಕೋಣ ಅದನ್ನೇ, 30 ಇಂಟು 22 ಡಿವೈಡೆಡ್ ಬೈ ಎಷ್ಟು ಬಂತು, 7. ಸೊ ಇದು 30 ಇಂಟು 22ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 660 ಡಿವೈಡೆಡ್ ಬೈ 7 ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 660 ಡಿವೈಡೆಡ್ ಬೈ 7 ಆಗುತ್ತೆ, ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರು ಮಾಡ್ಬೋದು, ಬಟ್ ಇದು ಮುಂದೆ ಮಾಡೋಕ್ಕೆ ಕಾಂಪ್ಲೆಕ್ಸೇ ಇದೆ. ಸೊ ಈ ವ್ಯಾಲ್ಯೂನ ಇಷ್ಟೇ ಇಟ್ಟರು ಕೂಡ ಫೈನ್ ಅಲ್ವಾ. 36 ಇಂಟು √3 ಪ್ಲಸ್ 66 ಡಿವೈಡ್ ಬೈ 7 ಅಂತ ಕೂಡ ಮಾಡ್ಬೋದು. ಸೊ ಇದು ಅರ್ಥ ಆಯ್ತಲ್ವಾ 4th ಪ್ರಾಬ್ಲಮ್. 5th ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. 5th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಚಿತ್ರ 5.23 ರಲ್ಲಿ ತೋರಿಸಿರುವಂತೆ 4 ಸೆಂಟಿಮೀಟರ್ ಬಾಹುವುಳ್ಳ ಒಂದು ಚೌಕದ ಪ್ರತಿ ಮೂಲೆಯಲ್ಲಿ 1 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಚತುರ್ಥಕವನ್ನು ಮತ್ತು 2 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತವನ್ನು ಕತ್ತರಿಸಿದೆ. ಚೌಕದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಡಯಾಗ್ರಾಮ್ ನೋಡಿ, ಇಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಬರ್ಕೋಣ. ಇದು ಒಂದು ಸ್ಕ್ವೇರ್, ಒಂದು ಚೌಕ ಇದೆ. ಓಕೆ, ಈ ಚೌಕದಲ್ಲಿ ಮಧ್ಯದಲ್ಲಿ ಒಂದು ಸರ್ಕಲ್ ಇದೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಇಲ್ಲೂ ಕೂಡ ಒಂದು ಸೆಕ್ಟರ್ ಇದೆ, ಇಲ್ಲೂ ಒಂದು ಸೆಕ್ಟರ್ ಇದೆ, ಇಲ್ಲೂ ಒಂದು ಸೆಕ್ಟರ್ ಇದೆ, ಇಲ್ಲೂ ಕೂಡ ಒಂದು ಸೆಕ್ಟರ್ ಇದೆ. ಇನ್ನು ಉಳಿದಿರೋದೆಲ್ಲ ಇದೆಲ್ಲ ಶೇಡೆಡ್ ರೀಜನ್. ಈ ಪಾರ್ಟ್ ಇಂದ ನಾವು ಇವಾಗ ವಿಸ್ತೀರ್ಣ ಕಂಡುಹಿಡಿಯಬೇಕು. ಓಕೆ, ಇದನ್ನ ಲೇಬಲ್ ಕೂಡ ಮಾಡೋಣ, ಎ ಬಿ ಸಿ ಡಿ ಅಂತ. ಕ್ವೆಶನ್ ನಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ 4 ಸೆಂಟಿಮೀಟರ್ ಬಾಹುಳ್ಳ ಅಂತ ಕೊಟ್ಟಿದ್ದಾರೆ. ಸೊ ಇದು 4 ಸೆಂಟಿಮೀಟರ್ ಇದ್ರೆ, ಇದು 4 ಸೆಂಟಿಮೀಟರ್ ಇದೆ, ಇದು ಕೂಡ 4 ಸೆಂಟಿಮೀಟರ್ ಇದೆ, ಇದು ಕೂಡ 4 ಸೆಂಟಿಮೀಟರ್. ಯಾಕೆಂದ್ರೆ ಇದೊಂದು ಚೌಕ. ನೆಕ್ಸ್ಟ್ ಬಂದ್ಬಿಟ್ಟು 1 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಪ್ರತಿ ಮೂಲೆಯಲ್ಲಿ ಅಂದ್ರೆ ಇದು 1 ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ 1 ಸೆಂಟಿಮೀಟರ್, ಇದು ಕೂಡ 1 ಸೆಂಟಿಮೀಟರ್, ಇದು ಕೂಡ 1 ಸೆಂಟಿಮೀಟರ್ ಇದೆ. ಓಕೆ, ಅದು ತ್ರಿಜ್ಯ, ವ್ಯಾಸ ಅಲ್ಲ ಕೊಟ್ಟಿರೋದು, ತ್ರಿಜ್ಯ. ಓಕೆ, ಡೈರೆಕ್ಟ್ ತ್ರಿಜ್ಯ ವ್ಯಾಲ್ಯೂನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 ಸೆಂಟಿಮೀಟರ್ ವ್ಯಾಸವಿರುವಂತ ಕೊಟ್ಟಿದ್ದಾರೆ. ಈ ಸರ್ಕಲ್ ಅಲ್ಲಿ ಮಾತ್ರ ಇವರು 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು ವ್ಯಾಸ ಅಂದ್ರೆ ಡಯಾಮೀಟರ್. ಸೊ ಇಲ್ಲಿ ಕೊಟ್ಟಿರೋದು ಬಂದ್ಬಿಟ್ಟು ಆರ್ ವ್ಯಾಲ್ಯೂ, ರೇಡಿಯಸ್. ಓಕೆ, ತ್ರಿಜ್ಯ. ಇದಿಷ್ಟು ಕ್ವಶನ್ ಅಲ್ಲಿ ಕೊಟ್ಟಿರೋದು. ನೋಡಿ, ಮುಂಚೆ ಕ್ವಶನ್ಸ್ ಅಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ಒಂದು ಕಂಪ್ಲೀಟ್ ಸ್ಕ್ವೇರ್ ಕೊಟ್ಬಿಟ್ಟು ಒಂದು ಸರ್ಕಲ್ದು ಮೈನಸ್ ಮಾಡಿ ಅಂತ ಕೊಡ್ತಾ ಇದ್ರು. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, 4 ಸೆಕ್ಟರ್ದು ಇದೆ ಮತ್ತೆ ವೃತ್ತನೂ ಇದೆ. ನಾವೇನ್ ಮಾಡ್ಬೋದು, ಇವಾಗ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಒಂದು ಕಂಪ್ಲೀಟ್ ಸರ್ಕಲ್ದು ಸ್ಕ್ವೇರ್ ಏರಿಯಾ ಎಷ್ಟಿದೆ ಅಷ್ಟು ಕಂಡುಹಿಡಿದ್ಬಿಟ್ಟು ಮೈನಸ್ ಈ 4 ಸೆಕ್ಟರ್ ಮಾಡಿಬಿಟ್ಟು ಮೈನಸ್ ಈ ಸರ್ಕಲ್ ಮಾಡಿದ್ರೆ ನಮಗೆ ಈ ಶೇಡೆಡ್ ರೀಜನ್ ಗೊತ್ತಾಗುತ್ತೆ. ಓಕೆ, ಸೊ ಅದನ್ನೇ ಬರೆಯೋಣ ನೋಡಿ. ಇವಾಗ ಏರಿಯಾ ಆಫ್ ಶೇಡೆಡ್ ರೀಜನ್ ಈಕ್ವಲ್ಸ್ ಏರಿಯಾ ಆಫ್ ಸ್ಕ್ವಯರ್, ಓಕೆ, ಮೈನಸ್ ಏರಿಯಾ ಆಫ್ ಇದು 4 ಸೆಕ್ಟರ್ಸ್ ಇದೆ ಅಲ್ವಾ, 4 ಸೆಕ್ಟರ್ಸ್. ಇಲ್ಲಾಂದ್ರೆ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ಅಂತ ಕೂಡ ಬರ್ಕೋಬಹುದು. ಏರಿಯಾ ಆಫ್ ಸೆಕ್ಟರ್ ಮೈನಸ್ ಇದು ಏರಿಯಾ ಆಫ್ ಇನ್ನರ್ ಸರ್ಕಲ್. ಓಕೆ, ಇವಾಗ ಇದಿಷ್ಟನ್ನು ಮಾಡೋಣ. ಸಾರಿ, ಏರಿಯಾ ಆಫ್ ಸೆಕ್ಟರ್ ಪ್ಲಸ್ ಏರಿಯಾ ಆಫ್ ಇನ್ನರ್ ಸರ್ಕಲ್ ಮಾಡಬೇಕು. ಯಾಕಂದ್ರೆ ಇದನ್ನು ಪ್ಲಸ್ ಮಾಡಿ ಇದ್ರಲ್ಲಿ ಮೈನಸ್ ಮಾಡ್ಬೇಕಲ್ವಾ. ಇವಾಗ ನೋಡಿ, ಏರಿಯಾ ಆಫ್ ಸ್ಕ್ವೇರ್ ಮಾಡೋಣ. ಏರಿಯಾ ಆಫ್ ಸ್ಕ್ವೇರ್ದು ಫಾರ್ಮುಲಾ ಏನು, ಎ ಸ್ಕ್ವೇರ್ ಆಗಿರುತ್ತೆ, ಅಂದ್ರೆ ಸೈಡ್ ಸ್ಕ್ವೇರ್. ಸೊ ಇಲ್ಲಿ ಬಂದ್ಬಿಟ್ಟು 4 ಅಂತ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಎ ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ, 4 ಇಂಟು 4 ಬರುತ್ತಲ್ವಾ. 4 ಇಂಟು 4 16 ಬರುತ್ತೆ. ಸೊ ಈ 16ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. ಸೊ 16 ಅಂತ ಮೈನಸ್ ಏರಿಯಾ ಆಫ್ 4 ಸೆಕ್ಟರ್ಸ್. ಏರಿಯಾ ಆಫ್ 4 ಸೆಕ್ಟರ್ ಅಂದ್ರೆ ಸೆಕ್ಟರ್ದು ನಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ,
ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ನಮಗೆ ಗೊತ್ತಿದೆ. ಸೊ ಅದನ್ನ ನೋಡಿ, ಇಲ್ಲಿ 4 ಸೆಕ್ಟರ್ಸ್ ಇರೋದ್ರಿಂದ 4 ಇಂಟು ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮಾಡಬೇಕಾಗುತ್ತೆ. ಸೊ 4 ಇಂಟು ಥೀಟಾ ವ್ಯಾಲ್ಯೂ ನಮ್ಗೆ ಎಷ್ಟು ಬರುತ್ತೆ, 90 ಡಿಗ್ರಿ ಆಗುತ್ತೆ. ಸೊ 90 ಡಿಗ್ರಿ ನಾವು ಇಲ್ಲಿ ಏನಕ್ಕೆ ಬರ್ಕೋಬೇಕು ಅಂತಂದ್ರೆ ನೋಡಿ, ಇದು ಯಾವಾಗಲೂ 90 ಡಿಗ್ರಿನೇ ಇರುತ್ತೆ. ಯಾಕೆ ಅಂದರೆ ಇದು ಒಂದು ಚೌಕದಲ್ಲಿ ಒಂದು ಸರ್ಕಲ್ ಹಾಕಿದಾಗ ಇದು ಒಂದು ಸೆಕ್ಟರ್ ಬಂದ್ಬಿಟ್ಟು 90 ಡಿಗ್ರಿನೇ ಇರುತ್ತೆ. ಯಾಕಂದರೆ ಇಲ್ಲೊಂದು ಪಾರ್ಟ್ ಇರುತ್ತೆ, ಇಲ್ಲೊಂದು ಪಾರ್ಟ್ ಇರುತ್ತೆ, ಇಲ್ಲೊಂದು ಪಾರ್ಟ್ ಇರುತ್ತೆ. ಟೋಟಲ್ 360 ಇದ್ದಾಗ ಇದು 4 ಪಾರ್ಟ್ ಆಗಿದೆ ಅಂದರೆ ಇದು 90ನೇ ಇರುತ್ತಲ್ವಾ. ಸೊ ಅದಕ್ಕೆ 90 ಡಿವೈಡ್ ಬೈ 360 ಆಗಿ ಬರ್ಕೋಬೇಕು. ಇಂಟು 22 ಡಿವೈಡ್ ಬೈ 7 ಇಂಟು ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ, 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 1 ಇಂಟು 1 ಆಗುತ್ತೆ. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಮಾಡೋಣ ಇವಾಗ. ಇದಕ್ಕೂ ಕ್ಯಾನ್ಸಲ್ ಆಗುತ್ತೆ. 9 1 9 4 36 ಆಗುತ್ತೆ. ಇದಕ್ಕೂ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಆನ್ಸರ್ ಎಷ್ಟು ಬರುತ್ತೆ ನಮಗೆ, 22 ಡಿವೈಡ್ ಬೈ 7 ಬರುತ್ತೆ. ಇದು ಬಂದ್ಬಿಟ್ಟು ಜಸ್ಟ್ ಏರಿಯಾ ಆಫ್ 4 ಸೆಕ್ಟರ್ಸ್ದು. ಸೊ 22 ಡಿವೈಡೆಡ್ ಬೈ 7. ಓಕೆ, ಪ್ಲಸ್ ಇವಾಗ ನಾವು ಇದನ್ನು ಕೂಡ ಮಾಡ್ಬೇಕಲ್ವಾ, ಏರಿಯಾ ಆಫ್ ಇನ್ನರ್ ಸರ್ಕಲ್ದು. ಸೊ ಅದನ್ನು ಮಾಡೋಣ ಬರೀ, ಏರಿಯಾ ಆಫ್ ಇನ್ನರ್ ಸರ್ಕಲ್. ಸೊ ಸರ್ಕಲ್ದು ನಮಗೆ ಆಲ್ರೆಡಿ ಗೊತ್ತಿದೆ, ಪೈ ಆರ್ ಸ್ಕ್ವೇರ್ ಅಂತ. ಪೈ ಆರ್ ಸ್ಕ್ವೇರ್ ಅಂದರೆ 22 ಡಿವೈಡ್ ಬೈ 7 ಇಂಟು ಆರ್ ವ್ಯಾಲ್ಯೂ ಕೊಟ್ಟಿಲ್ಲ, ಇಲ್ಲಿ ಡಿ ಕೊಟ್ಟಿದ್ದಾರೆ, ಡಯಾಮೀಟರ್ 2 ಅಂತ. ಸೊ 2 ಇಲ್ಲಿದೆ ಅಂತಂದ್ರೆ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ, 2ದಲ್ಲಿ ಆಫ್ ಮಾಡ್ಬೇಕಲ್ವಾ. ಇದು 1 ಇರುತ್ತೆ, ಇದು 1 ಇರುತ್ತೆ. ಸೊ ಇದು 1 ಆಗುತ್ತೆ. ಸೊ 1 ಸ್ಕ್ವೇರ್ ಆಗುತ್ತೆ. ಸೊ 22 ಡಿವೈಡ್ ಬೈ 7 ಆನ್ಸರ್ ಬರುತ್ತೆ. ಸೊ ಇದನ್ನೆಲ್ಲದನ್ನು ನಾವು ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. 22 ಡಿವೈಡ್ ಬೈ 7. ಓಕೆ, 16 ಮೈನಸ್ ಈ 7 ಕಾಮನ್ ಇರೋದ್ರಿಂದ ಎಲ್ ಸಿ ಎಮ್ 7 ಬರೋದ್ರಿಂದ ಸೊ 7 ಹಾಗೆ ಬರ್ಕೊಳ್ಳೋಣ. 22 ಆ್ಯಡ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಬರುತ್ತೆ ಇಲ್ಲಿ, 44 ಡಿವೈಡೆಡ್ ಬೈ 7 ಬರುತ್ತೆ. ನೆಕ್ಸ್ಟ್ ಎಲ್ ಸಿ ಎಮ್ ಎಷ್ಟು ಬರುತ್ತೆ, 7 ಬರುತ್ತೆ. ಇಲ್ಲಿ 16 ಇಲ್ಲಿ ಎಷ್ಟು ಬರುತ್ತೆ, 112 ಬರುತ್ತೆ. ಮೈನಸ್ ಇಲ್ಲಿ 44 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, 112 ಅಲ್ಲಿ ಮೈನಸ್ 44 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನಮಗೆ ಇಲ್ಲಿ, 68 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಗೊತ್ತಾಯ್ತಲ್ವಾ. ಸೊ ಇದರ ಆನ್ಸರ್ ಬಂದ್ಬಿಟ್ಟು 68 ಡಿವೈಡ್ ಬೈ 7 ಅಂದರೆ ಈ ಶೇಡೆಡ್ ರೀಜನ್ ಎಷ್ಟಿದೆ, 68 ಡಿವೈಡ್ ಬೈ 7 ಇದೆ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಈ 5 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಅಗೇನ್.